ಮಲೆನಾಡಿನ ತಪ್ಪಲಿನಲ್ಲೊಂದು ದಟ್ಟವಾದ ಕಾಡನ್ನು ಹೊಂದಿರುವ ಬೆಟ್ಟ. ಬೆಟ್ಟದ ಮೇಲೊಂದು ಅದ್ಭುತವಾದ ಶಕ್ತಿ. ಆ ಶಕ್ತಿಯ ಹೆಸರೇ ಕೋಟೆರಾಯ. ಅಮಾಸೆ ಬೈಲಿನ ಬಳುಮನೆಯಲ್ಲಿರುವ ಚತುರ್ಮುಖ ಬ್ರಹ್ಮನ ಕ್ಷೇತ್ರದ ಬಳಿಯಲ್ಲಿಯೇ ಇರುವ ದೊಡ್ಡ ಬೆಟ್ಟದಲ್ಲಿ ನೆಲೆಯಾಗಿ ಭಕ್ತಿಗೆ ಒಲಿದು ಬಂದ ಶಕ್ತಿ ಇದು. ಈ ಕೋಟೆರಾಯನ ದರ್ಶನ ಮಾಡುವ ಭಾಗ್ಯ ಸಿಕ್ಕಿದೆ ನಮಗಿಂದು. ಬೆಟ್ಟದ ಕೆಳಗಿದ್ದ ಕೋಟೆರಾಯನ ದೇವಾಲಯದಲ್ಲಿ ಕೈಮುಗಿದು ಬೆಟ್ಟದ ಮೇಲಿನ ಮೂಲ ಕೋಟೆರಾಯನ ಬಳಿಗೆ ಹೋಗುವ ಅಪ್ಪಣೆ ಪಡೆದು ಮುನ್ನಡೆದರೆ ಬ್ರಹ್ಮ ಮತ್ತು ಯಕ್ಷಿಯ ದರ್ಶನವಾಗುತ್ತೆ. ಇವರ ಆಶೀರ್ವಾದ ಪಡೆದ ಮೇಲಂತೂ ಧೈರ್ಯ ಇಮ್ಮಡಿಯಾಗುತ್ತೆ. ಅದೆಷ್ಟೋ ಕ್ರೂರ ಪ್ರಾಣಿಗಳಿರುವ ಕಾಡಾಗಿದ್ದರೂ ಕೋಟೆರಾಯನ ಸ್ಥಾನದಲ್ಲಿ ನಮಗೇನು ಆಗಲ್ಲ ಅನ್ನೋ ನಂಬಿಕೆ ನಮಗೆ. ಈ ಬೆಟ್ಟದ ಮೇಲೆ ಅದೆಷ್ಟೋ ಔಷಧಿ ಗುಣಗಳಿರುವ ಶುದ್ಧವಾದ ನೀರನ್ನ ಹೊಂದಿರುವ ಜರಿಯೊಂದು ಕಾಣಿಸಿತ್ತು ನಮ್ಮ ಕಣ್ಣಿಗೆ. ಅಲ್ಲಿಂದ ಮುಂದೆ ಬಂದರೆ ಕಾಲಿಡುವ ಜಾಗದಲ್ಲಿಯೇ ಅತ್ಯಂತ ವಿಷಕಾರಿ ಹಾವೊಂದು ಗೌಪ್ಯವಾಗಿ ಮಲಗಿತ್ತು. ಆದರೆ ಕೋಟೆರಾಯನ ಆಶೀರ್ವಾದದಿಂದ ಆ ಹಾವು ನಮಗೆ ಗೋಚರವಾಗಿತ್ತು. ಅದೆಷ್ಟೋ ಇಂಬಳಗಳಿಗೆ ನಮ್ಮ ಕೆಟ್ಟ ರಕ್ತವನ್ನು ನೀಡಿ ಮುಂದೆ ಬಂದರೆ ಹುಲಿಯೊಂದು 5 ವರ್ಷದ ಹಿಂದೆ ಬೇಟೆಯಾಡಿದ್ದು ಎನ್ನಲಾಗುವ ಕಾಡು ಕೋಣದ ಬುರುಡೆಯೊಂದು ನಮ್ಮೆದುರಿಗಿತ್ತು. ಅಲ್ಲಿಂದ ಮೇಲಂತೂ ದಾರಿ ಅತ್ಯಂತ ಕಠಿಣವಾಗಿದ್ದರೂ ಏರಿದ ಮೇಲೆ ಈ ಸುಂದರ ದೃಶ್ಯಗಳಿಗೆ ನಾವು ಸಾಕ್ಷಿಯಾಗಿತ್ತು. ಇನ್ನೂ ಸ್ವಲ್ಪ ಮೇಲೆ ಬಂದಾಗಲೇ ನಮ್ಮೆಲ್ಲರ ಕುತೂಹಲಕ್ಕೂ ತೆರೆ ಬಿದ್ದಿತ್ತು. ಕೋಟೆರಾಯನ ದಿವ್ಯ ದರ್ಶನವು ನಮಗಾಗಿತ್ತು. ಅಕ್ಕಪಕ್ಕದಲ್ಲಿ ಕೋಟೆರಾಯನ ಘಣಗಳನ್ನು ನಾವು ಕಾಣಬಹುದಾಗಿದೆ. ಸಾವಿರಾರು ವರ್ಷಗಳಿಂದ ಹಬ್ಬ ಪ್ರತಿನಿತ್ಯ ಪೂಜೆಯಾಗುತ್ತಿದ್ದು ಅರ್ಚಕರಿಗೆ ವರ್ಷ 75 ಆದ ನಂತರ ಮೇಲೇರಲಾಗದೆ ಹೊತ್ತಾಗ ಸಾಕ್ಷಾತ್ ಕೋಟೆರಾಯನೇ ಭಕ್ತನ ಭಕ್ತಿಗೆ ಮೆಚ್ಚಿ ಬೆಟ್ಟದಿಂದ ಕೆಳಗಿಳಿದು ಬಂದ ಕಥೆ ಇದು. ಅದಾದ ನಂತರ ಬೆಟ್ಟದ ಬೇರೆ ಬೇರೆ ದಿಕ್ಕಿನಲ್ಲಿರುವವರು ಕೋಟೆರಾಯನಿಗೆ ಇನ್ನೂ 6 ಗುಡಿಗಳನ್ನು ಕಟ್ಟಿದ್ದು 7 ಪೀಠಗಳನ್ನು ಹೊಂದಿದೆ. ಈ 7 ಸ್ಥಳಗಳಲ್ಲಿ ಹಬ್ಬವಾಗಬೇಕಾದ್ರೆ ಮೂಲ ಕೋಟೆರಾಯನ ಪ್ರಸಾದ ತಂದೆ ಮಾಡಬೇಕಾಗಿದೆ. ಅದೆಷ್ಟೋ ಕ್ರೂರ ಪ್ರಾಣಿಗಳನ್ನ ಹೊಂದಿರುವ ಕಾಡಾಗಿದ್ದರೂ ಕೋಟೆರಾಯನ ಬಳಿ ಬರುವವರಿಗೆ ಸಾವಿರಾರು ವರ್ಷಗಳಿಂದ ಯಾವುದೇ ಅನಾಹುತಗಳಾಗಿಲ್ಲ. ಕೋಟೆರಾಯ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಕೋಟೆರಾಯನ ದರ್ಶನ ಮಾಡಿಸಿದ್ದಕ್ಕಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ.